ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಫ್ರಮ್ ಗುಲ್ಬರ್ಗ. ಹೆಂಗಿದ್ದೀರಿ ಎಲ್ಲರೂ? ಏನು ಮಾಡ್ತಿದ್ದೀರಿ? ನಮ್ಮ ಮನೇಲಿ ಶ್ರೇಯಾ ಪುಟ್ಟಿ ಆಲ್ರೆಡಿ ಎದ್ದು ಸ್ನಾನ ಮಾಡಿ ಪೂಜೆ ಕೂಡ ಆಯಿತು ಅವಳದು. ತೋರಿಸ್ತೀನಿ ಒಂದು ನಿಮಿಷ. ಹಾಯ್, ನಿಮ್ಮದು ಪೂಜೆ ಎಲ್ಲ ಆಯಿತಾ? ಸ್ನಾನ ಮಾಡಿದ್ದು ಆಯಿತಾ? ಎಲ್ಲಿ ನೋಡಿ ಗೈಸ್, ನಾನು ಇವಾಗ ರೆಡಿ ಆಗಿಲ್ಲ, ಇನ್ನು ಡ್ರೆಸ್ ಹಾಕ್ಕೊಂಡು ನಿಂತಿದ್ದೀನಿ. ಅಮ್ಮ ತಲೆ ಬಾಚುತ್ತೆ, ಆಮೇಲೆ ನಾನು ರೆಡಿ ಆಗ್ತೀನಿ. ಸೊ ರೆಡಿಯಾಗಿ ನಾವು ಇವಾಗ ಹೋಗ್ತಾಯಿದ್ದೀವಿ ಶರಣ ಬಸವೇಶ್ವರ ಟೆಂಪಲ್ ಆ್ಯಂಡ್ ಇನ್ನೊಂದು ಯಾವುದಮ್ಮ, ವೈಷ್ಣವಿ ದೇವಿ ಟೆಂಪಲ್. ಎರಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಗೈಸ್. ಆ್ಯಂಡ್ ಶರಣ ಬಸವೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಬೋಟಿಂಗ್ ಇದೆಯಂತೆ ಗೈಸ್. ಸೊ ವೆರಿ ಎಕ್ಸೈಟೆಡ್ ಫಾರ್ ಬೋಟಿಂಗ್. ನೋಡಿ, ನಮ್ಮಮ್ಮ ಸನ್ಸ್ಕ್ರೀನ್ ಎತ್ಕೊಂಡ್ಬಂದರು. ಹಚ್ಚಿ ಹಿಂದ್ಗಡೆ ತಿರ್ಗೋ ಫಸ್ಟ್. ಎಲ್ಲರಿಗಿಂತ ಮೊದಲು ನಮ್ಮ ಶ್ರೇಯಾ ಆಲ್ರೆಡಿ ರೆಡಿಯಾಗಿ ಆಟಾಡ್ತಾ ಇದ್ದಾಳೆ. ಫುಲ್ ಎನರ್ಜೆಟಿಕ್ ಬೇಬಿ ಇದು. ರಾತ್ರಿ 11 ಗಂಟೆ ಆದರೂ ಮಲಗಲ್ಲ. ಬೆಳಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಪೂಜೆ ಮಾಡಿ ಆಟಾಡ್ತಾ ಇದ್ದಾಳೆ. ಇಲ್ಲಿ ನೋಡಿ, ಇದೊಂದು ಕೋತಿ ಬಂತು. ಇದಿನ್ನೂ ಸ್ನಾನ ಮಾಡಿಲ್ಲ ಗೈಸ್. ಗೈಸ್, ನಾವು ಇವಾಗ ಹೋಗ್ತಾ ಇದ್ದೀವಿ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ. ಹಿಂದೆ ನಮ್ಮ ಮಮ್ಮಿ ಡ್ಯಾಡಿ ಬರ್ತಾ ಇದ್ದಾರೆ. ಕಾಣಿಸ್ತಾ ಇದೆಯಾ? ಇವಾಗ ವೈಷ್ಣೋದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ನೆಕ್ಸ್ಟ್ ದೇವಸ್ಥಾನ, ಆಮೇಲೆ ಝೂಗೂ ಹೋಗಬೇಕಿದೆ, ಆದರೆ ಬೇಗ ಬರಬೇಕು. ಗೈಸ್, ಸೆಕ್ಯೂರಿಟಿ ಚೆಕ್ ಮಾಡ್ತಾ ಇದ್ದಾರೆ, ಒಳಗಡೆ ಬಿಡ್ತಾ ಇಲ್ಲ ವಿತ್ ಫೋನ್. ನೋಡ್ತೀನಿ ಗೈಸ್ ಒಳಗಡೆ, ನಾನು ಹೋಗ್ಬಿಟ್ಟು ನೋಡ್ತೀನಿ, ಆಮೇಲೆ ಬಂದು ನಿಮಗೆಲ್ಲ ಹೇಳ್ತೀನಿ. ಒಳಗಡೆ ಫೋನ್ ಅಲ್ಲೋ ಇಲ್ಲ ಗೈಸ್. ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಯು ಶುಡ್ ರಿಯಲಿ ಟ್ರೈ ಇಟ್. ಇಂಡಿಯಾದಲ್ಲಿರೋ ಎಲ್ಲ ದೇವ್ರುಗಳ ದರ್ಶನ ನಿಮಗಿಲ್ಲ ಆಗುತ್ತೆ ಗೈಸ್. ತೋರಿಸೋದು ಹೇಳಿ, ನೀನು ತೋರಿಸು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲ ಜ್ಯೋತಿರ್ಲಿಂಗಗಳು ಇಲ್ಲೇ ಎಲ್ಲ ಒಂದೇ ಕಡೆ ಹೋಗ್ಬೋದು. ರಾಘವೇಂದ್ರ ಸ್ವಾಮಿ, ಶನಿ ಎಲ್ಲರೂ, ಎಲ್ಲ ದೇವ್ರುಗಳು ಇಟ್ಟಿದ್ದಾರೆ ಗೈಸ್. ಎಲ್ಲ ದೇವರು ಇಲ್ಲಿ ನೋಡಿ. 12 ಜ್ಯೋತಿರ್ಲಿಂಗಗಳಿದಾವಲ್ಲ. ಇವ್ರು ನನ್ನ ತಮ್ಮ, ಇವನೇ ತೋರಿಸಿರೋದು ನಮಗೆ. ನನ್ನ ಫ್ಯಾಮಿಲಿ ಗೈಸ್. ನಾವು ಇವಾಗ ಕೇಳೋಣ ರೀ ಮಾಮ, ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತೀಯ? ಈಗ ನೆಕ್ಸ್ಟ್ ಶರಣ ಬಸವೇಶ್ವರ ಟೆಂಪಲ್ ಹೋಗ್ತಾ ಇದ್ದೀವಿ. ಅದಾದ್ಮೇಲೆ ಬೋಟಿಂಗು, ನೆಕ್ಸ್ಟ್ ಸೈನ್ಸ್ ಸೆಂಟರ್. ಅದಾದ್ಮೇಲೆ ನೆಕ್ಸ್ಟ್ ನಿಮ್ ಪ್ಲೇಸ್ಗೆ, ಕೋತಿಗಳಿರೋ ಜಾಗಕ್ಕೆ, ಜೂಗ್ ಹೋಗಿ. ಸರಿ, ಆಮೇಲೆ ಮನೆ. ಇವಾಗ ಹೋಗೋಣ ನಾವು. ಇವಾಗ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ. ಆ್ಯಕ್ಚುಲಿ ಗುಲ್ಬರ್ಗ ಇಟ್ಸ್ ವೆರಿ ಗುಡ್ ಪ್ಲೇಸ್ ಟು ಎಕ್ಸ್ಪ್ಲೋರ್ ಗೈಸ್. ನನಗೆ ಇವಾಗ ಗೊತ್ತಿದ್ದು, ಇಂಡಿಯಾದಲ್ಲಿ ಇರೋ ಎಲ್ಲ ದೇವ್ರುಗಳ ದರ್ಶನ ನಿಮಗೆ ವೈಷ್ಣೋದೇವಿ ಟೆಂಪಲಲ್ಲಿ ಆಗುತ್ತೆ. ಸೊ ಯು ಶುಡ್ ತಿರುಪತಿ ಮತ್ತು ಒಂಥರ ಎಕ್ಸ್ಪೀರಿಯನ್ಸ್ ದಿಸ್ ಇನ್ ಯೋರ್ ಲೈಫ್. ಪಾಸಿಟಿವ್ ವೈಬ್ಸ್ ಇದೆ. ಆ್ಯಂಡ್ ಅಲ್ಲಿ 12 ಜ್ಯೋತಿರ್ಲಿಂಗ ದರ್ಶನ ಮಾಡ್ಬೇಕಾದ್ರೆ ಇಟ್ ವಾಸ್ ವೆರಿ ಕೂಲ್ ಅಲ್ಲಮ್ಮ? ಯಾ. ವೈ? ಬಿಕಾಸ್ ದೇ ಕೆಪ್ಟ್ AC there. ಹೌದು ಬ್ರೋ. ನಾವೇನೋ ಫುಲ್ಲು ಕಾಶ್ಮೀರಲ್ಲಿ, ಆ್ಯಕ್ಚುಲಿ ಅವರು ಕಾಶ್ಮೀರಲ್ಲಿ ಇರುತ್ತಲ್ವ, ಕಾಶಿಲಿ ಇರೋದೆಲ್ಲ ತಗೊಬಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಲ್ವಾ ಮಮ್ಮಿ? ನಮ್ಮಮ್ಮ ಹೇಳ್ತಾ ಇದ್ರು ಫುಲ್ಲು ಅಲ್ಲಿನ ಥರನೇ ವೈಬ್ಸ್ ಇದೆ ಇಲ್ಲಿ, ತುಂಬ ಕೂಲ್ ಆಗಿದೆ. ಅದಕ್ಕೆ ನಾನು ಹೇಳ್ತಾರೆ AC ಹಾಕಿದ್ದಾರೆ, ಅದಕ್ಕೆ ಕೂಲ್ ಅನ್ನಿಸ್ತಾ ಇದೆ ನಿಮಗೆ. ವಿ ಎಕ್ಸ್ಪೋಸ್ ದಟ್ ದೇರ್ ವಾಸ್ ಆನ್ AC. Yes guys, AC ಇಟ್ಟಿದ್ರು, ಬಟ್ ಇಟ್ ವಾಸ್ ವೆರಿ ಗುಡ್. ಯು ಶುಡ್ ಎಕ್ಸ್ಪೀರಿಯನ್ಸ್ ದಿಸ್. ವೆರಿ ನೈಸ್ ನೋ? ಬಟ್ ನಾವು ಇಲ್ಲಿ ಆ್ಯಕ್ಚುಲಿ ನಮ್ಮದು ಫುಲ್ ಫೇವ್ರೇಟ್ ಆಗೋಗ್ಬೇಕು. ಸ್ಟ್ರಕ್ಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ. ಅಕ್ಕ ಲೊಕೇಶನ್ ಎಲ್ಲಕ್ಕ ಎಲ್ಲಿದೆ ಅಂತ ಮಾಮ? ಲೊಕೇಶನ್ ಹೇಳು ಮಾಮ, ಒಂದು ನಿಮಿಷ. ಆಳನ್ ಚೆಕ್ ಪೋಸ್ಟ್ ಹತ್ರ. ಲೊಕೇಶನ್ ಗುಲ್ಬರ್ಗದಲ್ಲಿ ಆಳನ್ ಚೆಕ್ ಪೋಸ್ಟ್ ಹತ್ರ ಇರೋದು, 1.5 ಕಿಲೋಮೀಟರ್ ಅಲ್ಲಿಂದ. ನೋಡಿ ಗೈಸ್, ಬನ್ನಿ ನೀವು ಕೂಡ. ಆಯ್ತಾ? ಬರ್ತೀರಾ? ಬನ್ನಿ.
ಗೈಸ್ ನಾವು ಇವಾಗ ಶರಣ್ ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ಬ್ಯಾಕ್ ಸೈಡ್ ಮಾಡಿ. ಚರಾಚರ ಎಂಟ್ರೆನ್ಸ್ ಪಾಯಿಂಟ್ ಏನು ಇದಾ ದೇವಸ್ಥಾನದ ಎಂಟ್ರೆನ್ಸ್. ಗೈಸ್ ಇವಾಗ ನಮ್ಮ ಪಯಣ ಬೋಟಿಂಗ್ ಕಡೆ. Dads and their obsession with going friend 100 meters away guys. Dads and their obsession with moving far away. Being friend. ಬ್ಯಾಕ್ ಕ್ಯಾಮ್ರಾ ತಿರುಗಿಸೋದು. ನಾವು ಇವಾಗ ಟಿಕೆಟ್ ತಗೊಂಡಿದ್ದೀವಿ ಫಾರ್ ಬೋಟಿಂಗ್. ಇಲ್ಲಿ ಎಲ್ಲ ಗೇಮ್ಸ್ ಎಲ್ಲ ಇದೆ ಗೈಸ್. ನಾನು ಇವಾಗ ಕೊಲಂಬಸ್ ಆಡ್ಬೇಕು ಅನ್ಕೊಂಡಿದ್ದೀನಿ. ನಾನು ನೋಡ್ತೀನಿ ಕೊಲಂಬಸ್ ಇದ್ರೆ ಆಡ್ತೀನಿ, ಇಲ್ಲ ಬೇರೆ ಏನಾರು ಇದ್ರೆ ಅದನ್ನೇ ಆಡ್ತೀನಿ. ಇಲ್ದಿದ್ರೆ ಇಲ್ಲೇ ಇರ್ತೀನಿ, ಬೇರೆ ಏನಾರು ಆಡ್ತೀನಿ. ಕೊಲಂಬಸ್ ಇದೆ, ಅದೇ ಚಿಕ್ಕ ಮಕ್ಳಿಗಿದೆ. 3 ಇಯರ್ಸ್ ಬಿಲೋ 3 ಇಯರ್ಸ್ ಆಡೋದದು ನೋಡಿ. ಅಲ್ಲಿ ಕಾಣಿಸ್ತಿದ್ಯಾ? ಕಾಣಿಸ್ತಾ ಇಲ್ಲ. ಡಿಸಪಾಯಿಂಟೆಡ್ ಗೈಸ್. ಕಾಣಿಸ್ತಾ, ಒಂದು ನಿಮಿಷ ತೋರಿಸ್ತೀನಿ ನೋಡಿ ಗೈಸ್. ಇದು ಚಿಕ್ಕ ಮಕ್ಳದಿದೆ ಗೈಸ್. ನಮ್ಮ ಡ್ಯಾಡಿ ಕೇಳಕ್ ಹೋಗ್ತಾ ಇದ್ದಾರೆ. ಗೈಸ್ ಕೊಲಂಬಸ್ ಆಡೋಕ್ಕಾಗಲಿಲ್ಲ, ಸ್ವಿಂಗಾರ ಆಡ್ತೀನಿ ಗೈಸ್ ಕುತ್ಕೊಂಡು. ಗೈಸ್ ಇವಾಗ ನಾವು ನಡ್ಕೊಂಡ್ ಬಂದ್ವಿ ಒಂದು ಗ್ರೌಂಡು. ಆ ಗ್ರೌಂಡಲ್ಲಿ ಜಾತ್ರೆ ಹಾಕ್ತಾರಂತೆ ಗೈಸ್. ಬಟ್ ಕೊಲಂಬಸ್ ಆಡಬೇಕು ಅಂತ ಇದೆ, ಆದರೆ ಆ ಕೊಲಂಬಸ್ ಚಿಕ್ಕ ಮಕ್ಕಳಿಗೆ ಬಿಲೋ 3 ಇಯರ್ಸ್. ಕೇಳೋಣ ಅಂತ ಅನ್ಕೊಂಡ್ವಿ, ಜೋರಾಗಿ ಓಡಿಸ್ತಾರ ಅಂತ. ಆದರೂ ಬೇಡ ಗೈಸ್, ಇಟ್ಸ್ ಓಕೆ, ಐ ಅಡ್ಜಸ್ಟ್. ಮತ್ತು ಇನ್ನೊಂದು ಯಾವುದೋ ಗೇಮ್ ಇದೆ ಅಲ್ಲಿ. ಆಯ್ತು, ಒಂದು ನಿಮಿಷ ನೋಡಿ, ಅದು ತೋರಿಸ್ತೀನಿ ಗೈಸ್. ಅಲ್ಲಿ ಕಾಣಿಸ್ತಿದ್ಯಾ ನಿಮಗೆ? ನೋಡಿ, ಅದು ಯೆಲ್ಲೋ ವಿತ್ ಬ್ಲೂ, ಗ್ರೀನ್, ರೆಡ್ ಆ ಥರ ಇದೆ. ಅದ್ರ ಪಕ್ಕ ಕೊಲಂಬಸ್ ಐತೆ. ಇಲ್ಲಿ ನೋಡಿ, ಇಲ್ಲೇನೋ ಇದೆ, ಅಲ್ಲಿ ಅದಿದೆ, ಅಲ್ಲಿ ಟ್ರೈನ್ ಇದೆ. ಇಲ್ಲಿ ಇದು ಬುಲ್ ಇರುತ್ತಲ್ಲ, ಅಲ್ಲಿ ಏನೇನೋ ಮಾಡ್ತಿದ್ದಾರೆ ಬಟ್ ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ಇದು ಫುಲ್ಲು ಪಾರ್ಕ್ ನೋಡಿ ಗೈಸ್. ಇದು ಫುಲ್ಲು ಪಾರ್ಕ್. ನೋಡಿ ಗೈಸ್, ಇದಕ್ಕೂ ನನಗೂ ಒಂಚೂರು ಬರಲ್ಲ. ಬಿಕಾಸ್ ನಾನು ಚಿಕ್ಕವಳಿದ್ದಾಗ ಅಲ್ಲಿ ಹತ್ತಕ್ಕೆ ಬಂದಿದ್ದೆ ಗೈಸ್. ಒಂದು ನಿಮಿಷ, ಅಲ್ಲಿ ಹತ್ತಕ್ಕೆ ಬಂದಿದ್ದೆ. ಅಲ್ಲಿಂದ ಯಾರೋ ಒಬ್ಬ ಬಂದ್ಬಿಟ್ಟು ಜಾರ್ದ, ಅದ್ರಲ್ಲಿ ಸರಿಯಾಗಿ ಅಲ್ಲಿಂದ ಕೆಳಗಡೆ ಬಿದ್ದಿದೆ ಗೈಸ್. ಅದಕ್ಕೆ ನನಗೂ ಇದಕ್ಕೂ ಒಂಚೂರು ಬರೋದಿಲ್ಲ. ಟ್ರೈನ್ ತರನೇ, ಬಟ್ ಟ್ರೈನ್ ಅಲ್ಲ, ಇದು ಗಾಳಿಯಲ್ಲಿ ಹೋಗೋದು. ಟೈರ್ ಹಾಕಿರೋದು ಟ್ರೈನ್ಗೆ. ಬಾಯ್ ಬಾಯ್. ನೋಡಿ ಗೈಸ್, ಗೈಸ್ ನೋಡಿ, ಇದೇ ಕೆರೆಯಲ್ಲಿ ನಾವು ಬೋಟಿಂಗ್ ಮಾಡಕ್ಕೆ ಹೊರಟಿರೋದು ಇವಾಗ. ಗೈಸ್ ವಾವ್,
ನೋಡಿ ಗಾಯ್ಸ್ ಎಷ್ಟು ಚಂದ ಉಂಟು ನೋಡಿ ಗಾಯ್ಸ್. ಲೈಫ್ ಜಾಕೆಟ್ ಎಲ್ಲ ಹಾಕಿದ್ದಾರೆ. ಬೋಟು ಗೈಸ್, ನಾವು ಟಿಕೆಟ್ ತೊಗೊಂಡಿರೋದು ಮೋಟರ್ ಬೋಟು. ಪೆಡ್ಲಿಗೆಲ್ಲ ಆಗಲ್ಲ. ವಾವ್ ಗೈಸ್, ಇವಾಗ ನಾವು ಗೇಮ್ ಸೆಂಟ್ರಿಗೆ ಹೋಗ್ತಾ ಇದ್ದೀವಿ. ಬಂದೆ ಏನು ಡ್ಯಾಶಿಂಗ್ ಕಾರ್ ಆಡ್ತೀನಿ, ಅದು ಬಿಟ್ರೆ ಬೇರೆನೂ ಆಡಲ್ಲ ನಾನು. ಯಾವ್ದಾದ್ರು ಡ್ಯಾಶಿಂಗ್ ಕಾರ್ ಇದೆ ಗೈಸ್, ಇದೆ ನೋಡಿ ಗೈಸ್ ಡ್ಯಾಶಿಂಗ್ ಕಾರ್. ಇವಾಗ ಎಲ್ಲರೂ ಲೈಫ್ ಜಾಕೆಟ್ ಹಾಕೋತಾ ಇದ್ದಾರೆ. ನೋಡಿದ್ರಾ ನಾನು ಡ್ಯಾಶಿಂಗ್ ಕಾರಲ್ಲಿ ಹೆಂಗೆ ಕಾರ್ ಓಡಿಸ್ದೆ ಅಂತ. ನಮ್ಮ ಡ್ಯಾಡಿ ಹೇಳ್ತಿದ್ರು ನನ್ನ ಕೈಲಿ ಗಾಡಿ ಕೊಡಕ್ಕೆ ಭಯ ಅಂತ. ನನ್ನ ಕೈಯಲ್ಲಿ ಗಾಡಿ ಕೊಡೋಕ್ಕೆ ಭಯ ಅಂತೆ. ಕೆಳಗಡೆ ಫುಲ್ಲು ನೋಡಿ ಹಿಂಗಿದೆ. ನಾವು ಇದಕ್ಕೆ ಹೋದಾಗ ಹೋಗಿದ್ವಿ. ನೀನು ಎಲ್ಲಿ ಕೂತ್ಕೊಂತ ಕೂತ್ಕೋ. ಅಲ್ಲಿ ಫ್ರಂಟಿಗೆ ಹೋಗ್ತೀಯ, ಇನ್ನು ಬ್ಯಾಕ್ ಸೈಡ್ ಎಲ್ಲ ಕಡೆ ಕಾಣುತ್ತೆ. ಇಲ್ಲಿ ಕೂತ್ಕೋ. ಇಲ್ಲ ನೀನು ಕೂತ್ಕೊಂಡಿದ್ದು ಕರೆಕ್ಟ್. ಎಲ್ಲರೂ ಕಾಣಿಸ್ಲಿ ನನಗೆ. ಆ ಕಡೆ ರೆಸ್ಟ್ ಮಾಡ್ಬೇಕು. ಸರಿ ನೀನು ಅವಳಿಗೆ ಸರಿಬಾರ್ದು ಮೊಬೈಲ್. ಪ್ಲೀಸ್ ಹೋಗೋ ಸ್ಪೀಡ್ಗೆ ಇಯರ್ ಫೋರ್ಸ್ ಇರುತ್ತಲ್ವಾ, ಅವಾಗ ನೀನು ಔಟ್ ಸೈಡ್ ಇದ್ರೆ ಕೆಳಗೆ ಬೀಳೋ ಚಾನ್ಸಸ್ ಇರುತ್ತೆ ಮೊಬೈಲ್. ಆಮೇಲೆ ಅಮ್ಮ ಹಿಂಗೆ ಎಷ್ಟಿದ್ರೆ ಸಾಕ. ಆಮೇಲೆ ಅಮ್ಮ ನಿಂಗೆ ಹೊಡೆಯೋದು 99% ಚಾನ್ಸ್. 100% ಔಟೇ ಇಲ್ಲ. ಎಷ್ಟು ಇದಾಗಿದೆ ಇದು. ನಮ್ಮ ಬೋಟ್ ಸ್ಟಾರ್ಟ್ ಆಯ್ತು. ಆರ್ ಯು ರೆಡಿ? ಯೆಸ್. ನೋಡಿ, the experience was good, mind refreshing and cool. ಗೈಸ್, ಇವಾಗ ನಾವು ಸೈನ್ಸ್ ಸೆಂಟ್ರಿಗೆ ಹೋಗ್ತಾ ಇದ್ದೀವಿ ನೋಡ್ಕೊಂಡು. ಇಲ್ಲೇ ಹತ್ರನೇ ಇದೆ. 45 ಮಿನಿಟ್ಸಲ್ಲಿ ಆಚೆ ಬರಬೇಕಂತೆ. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೋಡ್ಕೊಂಡು ಆಚೆ ಬರೋಣ. ಇಲ್ಲಾಂದರೆ ಟ್ರೈನ್ ಕೂಡ ಮಿಸ್ ಆಗೋಗುತ್ತೆ. ಬಿಕಾಸ್ ವಿ ಹ್ಯಾವ್ ಟ್ರೈನ್ ಅಟ್ 5:30 PM AM ಜಿಲ್ಲಾ ವಿಜ್ಞಾನ ಕೇಂದ್ರ ಗುಲ್ಬರ್ಗದ ನೋಡಿ. ಪ್ಲಾನೆಟೇರಿಯಮ್ ಇದೆ ನೋಡಿ. ಗೈಸ್, ಇಲ್ಲಿ ಯುವರ್ ವೇಟ್ ಆನ್ ಡಿಫ್ರೆಂಟ್ ಪ್ಲಾನೆಟ್ಸ್ ಅಂತ ಇದೆ. ಇವಾಗ ನಾನು ಇಲ್ಲಿ ನಿಂತ್ಕೋತೀನಿ. ಡಿಫ್ರೆಂಟ್ ಪ್ಲಾನೆಟ್ಸ್ ಅಲ್ಲಿ ನಂದು ಏನೇನು ವೇಟ್ ಇದೆ ಅಂತ ಚೆಕ್ ಮಾಡೋಣ. ಬಿಡಬೇಕು. ಇಲ್ಲಿ ಬಿಡು, ಎಷ್ಟು ಬರುತ್ತೆ. ಗೈಸ್, ಅದ್ರ ಮೇಲೆ ನಂದು 33 kgs. ವೀನಸ್ ಅಲ್ಲಿ 29 kg. ಮರ್ಕ್ಯೂರಿಲಿ ಯಾಕೆ ಬರೀ 12 kg? ಮರ್ಕ್ಯೂರೀಸ್ ಮೂನ್ ಮೇಲೆ 5.6, ಮಾರ್ಸ್ ಮೇಲೆ 12.5, ಜುಪಿಟರ್ ಮೇಲೆ 77.6, 77.8. ಅಲ್ಲೆಷ್ಟು 33 ಕಿಲೋ. 33. ವೆರಿ ಲೆಸ್.
ಡೆಸಿಮಲ್ ನಂಬರ್, ಬೈನರಿ ನಂಬರ್ ಸಿಸ್ಟಮ್, ಡೆವಲಪ್ಮೆಂಟ್ ಆಫ್ ಕೌಂಟಿಂಗ್ ಎಲ್ಲ ಹೇಗಾಯ್ತು ಅಂತ ಇದೆ. ನಾವು ಕೊಡಬೇಕು. ಅಲ್ಲೇನೋ ಗೇಮ್ ವೆರಿ ಗ್ಲಾಸ್ ಹಾಕಿರ್ತೀನಿ ಸ್ವಲ್ಪ ಇರುತ್ತೆ, ಅದೇ ಇಲ್ಯೂಷನ್ ಆಗುತ್ತೆ. ಹಾಂ, ಇಲ್ಯೂಷನ್. ನಾನು ಎನರ್ಜಿ ಎಷ್ಟು ಜನರೇಟ್ ಸರಿ ಬಾ. मोटू और पतलू की ಇಲ್ಲಿ ನೋಡಿ ಗೈಸ್, ನಾವು ಮಿರರ್ ಮೇಸ್ ಒಳಗಡೆ ಎಂಟರ್ ಆಗಿದ ತಕ್ಷಣನೇ ಲೈಟ್ಸ್ ಎಲ್ಲ ಆಫ್ ಆಗೋಯ್ತು. ಹಿಂಗೆ ಇಟ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲ ಗೊತ್ತಾಗುತ್ತೆ. ಈ ಕಡೆ ಜಾಗ ಐತೆ ಇಲ್ಲಿ. ಈ ಕಡೆ ಹೋಗಿ ಈ ಕಡೆ ಇದು ಬೇಕಾ? ನಡಿ ವಾಪಸ್ ಮಾಡೋಣ. ನನ್ನ ತಲೆ ಸುತ್ತಾ ಇದೆ. ಬೇಡ ಮಮ್ಮಿ. ಹೋಗೋಣ ನಡಿ ಆಚೆ. ಗೈಸ್, ಎಲ್ಲ ಟ್ರಿಪ್ ಮುಗಿಸ್ಕೊಂಡು ವಿ ಆರ್ ಫೈನಲಿ ಹೋಮ್. ಹೇ ಗೈಸ್, ಎಲ್ಲ ಮುಗೀತು, ಟ್ರಿಪ್ಪು ಚೆನ್ನಾಗಾಯಿತು. ನಾವಿವಾಗ ಆಲ್ರೆಡಿ ಟ್ರೈನಲ್ಲಿದ್ದೀವಿ. ಸೊ ಇವಾಗ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ದಿಸ್ ವಾಸ್ ವೆರಿ ಮೆಮೊರಬಲ್. ಯಾ, ಇಟ್ ವಾಸ್ ವೆರಿ ಗುಡ್. So that's it for this vlog. If you enjoyed this, do share, like and subscribe.